ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರ ಕಪ್ಪು ಅರಿಶಿಣವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ಕಪ್ಪು ಅರಿಶಿಣವನ್ನು ಬೆಳೆಯುವುದರ ಜೊತೆಗೆ ರೈತರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗಿಗಳಿಗೆ ಬೇಕಾದ ಔಷಧವನ್ನು ಇದರಲ್ಲಿ ತಯಾರಿಸಲು ಬಳಸಲಾಗುತ್ತಿದೆ ಎಂಬ ಕಾರಣಕ್ಕಾಗಿ ಬೇಡಿಕೆಯೂ ಹೆಚ್ಚಿದೆ. ದೂರದರ್ಶನದೊಂದಿಗೆ ಕೃಷಿಕರಾದ ನಾಗರತ್ನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ತಮ್ಮ ಜಮೀನಿನಲ್ಲಿ ರಾಸಾಯನಿಕ ಮುಕ್ತ ಕಪ್ಪು ಅರಿಶಿಣ ಬೆಳೆದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಲಾಭ ಪಡೆಯುತ್ತಿರುವುದಾಗಿ ತಿಳಿಸಿದರು. ಮೆಡಿಸಿನಲ್ ಅರಿಶಿಣ ಔಷಧಿಯಾಗಿದ್ದನ್ನ ಬಳಕೆ ಆಗಿದೆ ಸರ್. ತುಂಬಾನೇ ಉಪಯೋಗ ಇದೆ ಸರ್. ಹೆಲ್ತ್ಗಂತೂ ತುಂಬಾನೇ ಚೆನ್ನಾಗಿದೆ ಸರ್. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ, ಯಾವುದೇ ರೀತಿ ಕೆಮಿಕಲ್ ಆಗಲಿ ಇಲ್ಲ. ಆರ್ಗ್ಯಾನಿಕ್ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಸಪೋರ್ಟ್ ಇಂದ ನಾನು ಇದನ್ನ ಪರ್ಚೇಸ್ ಮಾಡಿ ರೈತರಿಂದ ಕೆಲವನ್ನ ನಾನು ಸೇಲಿಂಗ್ ಮಾಡ್ತಾ ಇದ್ದೀನಿ ಸರ್. ಎಲ್ಲ ಗೃಹಿಣಿ ವರ್ಷ ದೈನಂದಿನ ಬಳಕೆಯ ಅರಿಶಿಣಕ್ಕಿಂತ ಕಪ್ಪು ಅರಿಶಿಣದಲ್ಲಿ ಕೊಕೊಮಿನ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. 150ರಿಂದ 150 ಆಸುಪಾಸು ಇದೆ. ಇದೇ ನಮಗಿದು 400ರಿಂದ 500 ತನಕ ಕೆಜಿ ಇದೆ. ಸೊ ಇದಕ್ಕೆ ಎಕ್ಸ್ಪೋರ್ಟ್ ಕ್ವಾಲಿಟಿನೂ ಇದೆ. ಮತ್ತೆ ಆಯುರ್ವೇದ ಮೆಡಿಸಿನ್ಸ್ ಆಗಿರೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಸೊ ನಾವಿದನ್ನ ಒಂದು ಅಳಿವಿನಂಚಿನ ಇರೋದ್ರಿಂದ ಬೆಳೆಸಿ ಇದನ್ನ ಸ್ವಲ್ಪ ಮುಂದೆ ತರಬೇಕು ಅಂತ ನಾನು ಕೇಳಿ. ಕೃಷಿಕ ಯೋಗೀಶ್ ಪ್ರಭುಸ್ವಾಮಿ ಮಾರುಕಟ್ಟೆಯಲ್ಲಿ ಕಪ್ಪು ಅರಿಶಿಣ ಪುಡಿಗೆ ಹೆಚ್ಚಿನ ಬೆಲೆ ದೊರೆಯಲಿದ್ದು ಆರೋಗ್ಯ ದೃಷ್ಟಿಯಿಂದ ಉತ್ತಮವಾಗಿದೆ ಎಂದು ಹೇಳಿದರು. ಇದನ್ನ ತಲುಪಿಸಿದ್ದೀನಿ, ಯಾಕೆಂದರೆ ಇದು ಅಳಿವಿನಂಚಿನಲ್ಲಿದೆ. ಸೊ ಇದನ್ನು ಹೆಚ್ಚೆಚ್ಚು ಬೆಳೆದು ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಇಂಥ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮ್ಮ ಕೆವಿಕೆ ವಿಜ್ಞಾನಿಗಳು. ಸೊ ನಮ್ಮ ಚಾಮರಾಜನಗರ ಕೆವಿಕೆ ವಿಜ್ಞಾನಿಗಳ ಸಹಾಯದಿಂದ ನಾವು ಚಾಮರಾಜನಗರದಲ್ಲಿ ತುಂಬ ಜನ ಆಲ್ರೆಡಿ ಕಪ್ಪು ಅರಿಶಿಣ ಬೆಳೀತಾ ಇದ್ದಾರೆ. ಕಪ್ಪು ಅರಿಶಿಣ ಚಾಮರಾಜನಗರದಲ್ಲೇ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ ಕರ್ನಾಟಕದಲ್ಲಿ. ಕೃಷಿ ತಜ್ಞ ಡಾಕ್ಟರ್ ಮೋಹನ್ ಕುಮಾರ್ ಕಪ್ಪು ಅರಿಶಿಣದಲ್ಲಿ ಅಧಿಕ ಔಷಧೀಯ ಗುಣಗಳಿವೆ. ರೈತರಲ್ಲಿ ಈ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕಾಗಿದೆ. ಈ ಬೆಳೆಯನ್ನು ಸಂರಕ್ಷಿಸಬೇಕಾದ ಅಗತ್ಯವಿದೆ ಎಂದರು. ಇದರ ಪೌಡ್ರನ್ನ ನಾವು ನಿಯಮಿತವಾಗಿ ಬೆಳೆಗೆ ತಗೊಂಡ್ರೆ ಅದು ಇದು ನಿಯಮಿತವಾಗಿ ಆಗುತ್ತೆ. ಆಮೇಲೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಡಯಾಬಿಟಿಸು ಮತ್ತು ಇದು ಎಂಥದ್ದು ತೂಕ ನಿರ್ವಹಣೆಯಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಸಹಾಯಕ ಸುರೇಶ್ ಮುಂದಿನ ದಿನಗಳಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಅರಿಶಿಣ ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಮಾಹಿತಿಯನ್ನು ನೀಡ್ತಾ ಇದೆ. ಕಪ್ಪು ನೀಲಿ ಅರಿಶಿಣ ಇದು ಅತಿ ಹೆಚ್ಚಾಗಿ ಬೆಳೀತಾ ಇಲ್ಲ ಇಲ್ಲಿ ಚಾಮರಾಜನಗರ ಜಿಲ್ಲೆ ಅಥವಾ ಇಲ್ಲಿ ಕರ್ನಾಟಕದಲ್ಲಿ. ಇದು ಹೆಚ್ಚಿನದಾಗಿ ಬೆಳೆಯೋಕ್ಕೆ ಸೈಂಟಿಸ್ಟು ಕೆವಿಕೆಯಿಂದ ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಹೆಚ್ಚಿನ ಮಾಹಿತಿಯನ್ನು ಸಹ ರೈತರಿಗೆ ನೀಡ್ತಾ ಇದ್ದೀವಿ.